ನಮಸ್ಕಾರಗಳು. ಕನ್ನಡ ಕೊರಳು ಭಾಷಣ ಸರಣಿ. ನಮ್ಮ ಸಂವಿಧಾನದ ವಿಶೇಷತೆಗಳು. ಭಾರತದ ನಾಗರಿಕರಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸುತ್ತಾ ದೃಢ ಮನಸ್ಸಿನಿಂದ ವಿಧಿವತ್ತಾಗಿ ಸ್ಥಾಪಿಸಿ ಅದರ ಎಲ್ಲ ನಾಗರಿಕರಿಗೆ ಈ ಕೆಳಗಿನ ಹಕ್ಕುಗಳನ್ನು ಖಾತರಿಪಡಿಸಲಾಗುತ್ತದೆ. ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯಗಳನ್ನು ದೊರಕಿಸಿ, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ಮತ್ತು ಅದನ್ನು ಎಲ್ಲರಿಗೂ ಹಂಚುವುದು, ವೈಯಕ್ತಿಕ ಘನತೆ ಮತ್ತು ದೇಶದ ಸಮಗ್ರತೆ ಮತ್ತು ಐಕ್ಯತೆಗೆ ಎಲ್ಲರಲ್ಲೂ ಸಹೋದರತ್ವವನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ 1949 ನವೆಂಬರ್ ಮಾಹೆಯ 26ನೇ ದಿನದಂದು ನಾವೇ ಈ ಸಂವಿಧಾನವನ್ನು ಅಳವಡಿಸಿಕೊಂಡು ಜಾರಿಗೊಳಿಸಿ ನಾವಾಗಿಯೇ ವಿಧಿಸಿಕೊಳ್ಳುತ್ತೇವೆ. ಹೀಗೆ ನಮ್ಮ ಸಂವಿಧಾನವನ್ನು ಅಂಗೀಕರಿಸಿ ನಂತರ 1950 ಜನವರಿ 26ರಂದು ಇದನ್ನು ಜಾರಿಗೊಳಿಸಲಾಯಿತು. ಇದು ಕೇವಲ ಕಾನೂನಿನ ಪಠ್ಯವಲ್ಲ, ಅದು ಭಾರತದ ದೃಷ್ಟಿಕೋನ, ಇತಿಹಾಸ ಮತ್ತು ಭವಿಷ್ಯದ ಸಂಕೇತವಾಗಿದೆ. ಭಾರತೀಯ ಸಂವಿಧಾನವು ವಿಶ್ವದ ಅತಿ ಉದ್ದನೆಯ ಮತ್ತು ಸವಿಸ್ತಾರವಾದ ಕಾನೂನು ಸಂಹಿತೆಯಾಗಿದ್ದು, ಅದು ದೇಶದ ಎಲ್ಲ ನಾಗರಿಕರ ಹಕ್ಕು ಕಟ್ಟಾಯಿಕೆಗಳು, ಆಡಳಿತ ವ್ಯವಸ್ಥೆ ಮತ್ತು ಕಾನೂನು ಚೌಕಟ್ಟನ್ನು ನಿರ್ಧರಿಸುತ್ತದೆ. ಸಂವಿಧಾನವನ್ನು ಬರೆಯಲು 1946ರಲ್ಲಿ ಸಂವಿಧಾನ ತಯಾರಿಕಾ ಸಮಿತಿ ರಚಿಸಲಾಯಿತು. ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದರ ಅಧ್ಯಕ್ಷರಾಗಿದ್ದರು. 2 ವರ್ಷ 11 ತಿಂಗಳು 18 ದಿನಗಳ ಅವಧಿಯಲ್ಲಿ ಸಂವಿಧಾನವನ್ನು ತಯಾರಿಸಲಾಯಿತು. 1950 ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂತು ಮತ್ತು ಈ ದಿನವನ್ನು ಗಣರಾಜ್ಯ ದಿನವಾಗಿ ಆಚರಿಸಲಾಗುತ್ತದೆ. ಸಂವಿಧಾನದ ಮುಖ್ಯಾಂಶಗಳು. 1. ಮೂಲಭೂತ ಹಕ್ಕುಗಳು. ನಮ್ಮ ಸಂವಿಧಾನವು 7 ಮುಖ್ಯ ಮೂಲಭೂತ ಹಕ್ಕುಗಳನ್ನು ಒದಗಿಸುತ್ತದೆ. ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು, ಪ್ರತ್ಯೇಕತೆಯನ್ನು ತಡೆಯಲು, ಸಮಾನತೆಗೆ ಹಕ್ಕು, ಜಾತಿ, ಲಿಂಗ, ಧರ್ಮವನ್ನು ಮೆಟ್ಟಲು ಸಮಾನ ಅವಕಾಶ ನೀಡಲು, ಶ್ರದ್ಧೆ ಮತ್ತು ಧರ್ಮಾಭ್ಯಾಸದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಾಪಾಡಲು, ಶಿಕ್ಷಣ ಮತ್ತು ಸಂಸ್ಕೃತಿಯ ಹಕ್ಕು, ಎಲ್ಲರಿಗೂ ಶಿಕ್ಷಣ ಮತ್ತು ಸಂಸ್ಕೃತಿಯ ರಕ್ಷಣೆಯನ್ನು ಒದಗಿಸಲು, ಮಾಲೀಕತ್ವದ ಹಕ್ಕು, ವೈಯಕ್ತಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು. ಹೀಗೆ 7 ಹಕ್ಕುಗಳನ್ನು ಹೇಳಲಾಗಿದೆ. 2 ಮೂಲ ಕರ್ತವ್ಯಗಳು. ನಾಗರಿಕರು ತಮ್ಮ ದೇಶದ ಏಕತೆ ಮತ್ತು ಅಭಿವೃದ್ಧಿಗಾಗಿ ಪಾಲಿಸಬೇಕಾದ ಕರ್ತವ್ಯಗಳು ಇಂತಿವೆ. ರಾಷ್ಟ್ರವನ್ನು ಗೌರವಿಸುವುದು, ಪರಿಸರ ಸಂರಕ್ಷಣೆ, ಇತಿಹಾಸ ಸ್ಮಾರಕಗಳನ್ನು ಕಾಪಾಡುವುದು. 3 ಲೌಕಿಕತೆಯ ತತ್ವ. ಭಾರತವು ಎಲ್ಲ ಧರ್ಮಗಳಿಗೂ ಸಮಾನ ಗೌರವವನ್ನು ನೀಡುತ್ತದೆ. ಧರ್ಮ ಮತ್ತು ಆಡಳಿತ ಪ್ರತ್ಯೇಕವಾಗಿ ಇರಲಿದೆ. 4 ಪ್ರಜಾಪ್ರಭುತ್ವ. ಭಾರತವು ಜನರಿಂದ, ಜನರಿಗಾಗಿ, ಜನರಿಗೆ ನೀಡುವ ಪ್ರಭುತ್ವವನ್ನು ಅನುಸರಿಸುತ್ತದೆ. 5 ಸಮಾಜವಾದ. ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆಯನ್ನು ಸರ್ವ ನಿಟ್ಟಿನಲ್ಲಿ ಶೋಷಿತ ವರ್ಗಗಳಿಗೆ ಮತ್ತು ಹಿಂದುಳಿದ ಜನತೆಗೆ ವಿಶೇಷ ಅವಕಾಶಗಳನ್ನು ಒದಗಿಸಲಾಗಿದೆ. ಜವಾಬ್ದಾರಿಯ ಆಡಳಿತ ಕ್ರಮ. ಸಂವಿಧಾನವು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆಯನ್ನು ನಿರ್ವಹಿಸುತ್ತದೆ. ಹೀಗೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಹೇಳಿದಂತೆ ನಾವು ಭಾರತದ ಜನರು. ಇದು ಭಾರತೀಯ ಪ್ರಜಾಪ್ರಭುತ್ವದ ಪ್ರಮುಖ ತತ್ವವನ್ನು ಉಲ್ಲೇಖಿಸುತ್ತದೆ. ಅಂದರೆ ಜನರೇ ಆಡಳಿತದ ಮೂಲವಾಗಿದ್ದಾರೆ. ಸಮಾಜವಾದ, ಧರ್ಮ ನಿರಪೇಕ್ಷತೆ, ಸಾಂಸ್ಕೃತಿಕ ವೈವಿಧ್ಯತೆ, ಎಲ್ಲ ಜನರಿಗೂ ಸಮಾನ ಮಾನವ ಹಕ್ಕುಗಳನ್ನು ನೀಡುವಂತೆ ಪ್ರಸ್ತಾವನೆ ಬೋಧಿಸುತ್ತದೆ. ಭಾರತೀಯ ಸಂವಿಧಾನವು ಕೇವಲ ಕಾನೂನಿನ ಸಾಕ್ಷಿ ಮಾತ್ರವಲ್ಲ, ಅದು ಭಾರತೀಯ ಪ್ರಜಾಪ್ರಭುತ್ವ ಸಂಸ್ಕೃತಿ ಮತ್ತು ಸಾಮಾಜಿಕ ತತ್ವಗಳ ಪ್ರತಿಬಿಂಬವಾಗಿದೆ.
ಇದು ಭಾರತವನ್ನು ಜನರ ಪ್ರಭುತ್ವದ ರಾಷ್ಟ್ರ ಎಂದು ಪರಿಗಣಿಸುತ್ತದೆ. ಪ್ರಜಾಪ್ರಭುತ್ವ ಮತ್ತು ಮೌಲ್ಯಗಳ ಶ್ರೇಷ್ಠತೆಯನ್ನು ಪ್ರತಿಪಾದಿಸುತ್ತದೆ. ಸಂವಿಧಾನದಡಿ ಎಲ್ಲರೂ ಸಮಾನರು. ಇದು ಶ್ರೇಣಿಗಳು ಮತ್ತು ಅಸಮಾನತೆಗಳನ್ನು ತೀವ್ರವಾಗಿ ತೊಡೆದುಹಾಕುವ ಮಾರ್ಗವಾಗಿದೆ. ಸಂವಿಧಾನದ ಮಹತ್ವವನ್ನು ನಾವು ಅರ್ಥ ಮಾಡಿಕೊಂಡು ಅದರ ತತ್ವಗಳನ್ನು ಅಳವಡಿಸಿಕೊಂಡರೆ ನಮ್ಮ ದೇಶದ ಶ್ರೇಷ್ಠತೆಗೆ ಆಧಾರವಾಗುತ್ತದೆ. ಈ ಭಾಷಣವನ್ನು ಕೇಳಿದವರಿಗೂ ಓದಿದವರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.